ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ವಿಶ್ ಯು ಆಲ್ ಅ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ. ಮೇ ದಿಸ್ ಹಾರ್ವೆಸ್ಟ್ ಸೀಸನ್ ಬ್ರಿಂಗ್ ಯು ಅ ಲಾಟ್ ಆಫ್ ಪೀಸ್, ಹ್ಯಾಪಿನೆಸ್ ಆ್ಯಂಡ್ ಗುಡ್ ಹೆಲ್ತ್. ಸೊ ನಾವು ಬೆಳಗ್ಗೆನೇ ನಾನು ಬೇಗ ಸ್ವಲ್ಪ ಎದ್ದು ನಮ್ಮ ಅತ್ತೆಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಅಂತ ಹೇಳಿದ್ದು, ರೆಡಿ ಮಾಡ್ಕೊತೀನಿ ಅಂತ. ಸೊ ಇದು ನನ್ನ ಮೆನ್ಯೂನೇ. ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮತ್ತು ಉದ್ದಿನ ವಡೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ. ಅದಕ್ಕೆ ಒಂದು ಚಟ್ನಿ ಮಾಡೋಣ ಅಂತ. ಸೊ ಅತ್ತೆ ಮನೆಯಲ್ಲಿ ಬೇರೆ ಕೆಲಸ ಎಲ್ಲ ನೋಡ್ಕೊತಿದ್ರು. ನಾನು ಬೆಳಗ್ಗೆನೇ ಈ ಅಡುಗೆ ಕೆಲಸ ಮುಗಿಸ್ಬಿಟ್ಟು, ಸೊ ಆಬ್ವಿಯಸ್ಲಿ ಸಂಕ್ರಾಂತಿ ಅಂತಂದರೆ ಪೊಂಗಲ್ ಕೂಡ ಅಲ್ವಾ. ಸೊ ಪೊಂಗಲ್ ಅಂದ್ರೇ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್. ಇದು ನಾನು ನಮ್ಮ ಮನೆಯಲ್ಲಿ ಚಿಕ್ಕವಳಿದ್ದಾಗಿಂದ ಫಾಲೋ ಮಾಡ್ಕೊಂಬಂದಿರೋ ಟ್ರೆಡಿಷನ್ನು. ಸೊ ಅದಕ್ಕೆ ಒಂದು ಒಳ್ಳೆ ಚಟ್ನಿ ಮಾಡಿ 1 hour ಮುಂಚೆ ಉದ್ದಿನಬೇಳೆ ಎಲ್ಲ ನೆನೆಸಿಟ್ಟಿದ್ದೆ. ಸೊ ಅದನ್ನು ನಮ್ಮ ಅತ್ತೆ ಹತ್ರ ಸ್ವಲ್ಪ ಗ್ರೈಂಡ್ ಮಾಡಿ ಕೊಡೋಕ್ಕೆ ಹೇಳಿದ್ದೆ. ಅವ್ರು ಅದನ್ನು ಗ್ರೈಂಡ್ ಮಾಡಿ ಕೊಡ್ತಾಯಿದ್ರು. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚಿಕ್ಕದಾಗಿ ಚಾಪ್ ಮಾಡಿಟ್ಕೊಂಡು ಉದ್ದಿನ ವಡೆಗೆ ಕೂಡ ಮಿಕ್ಸ್ ಮಾಡಿಟ್ಬಿಟ್ಟು ಮನೆಗೆ ಆಲ್ರೆಡಿ ಗುಡಿಸಿ ಒರೆಸ್ಕೊಂಡೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ. ಸೊ ನಮ್ಮತ್ತೆ ಆಲ್ರೆಡಿ ಸ್ನಾನ ಮುಗಿಸ್ಕೊಂಡು ಇದೆಲ್ಲ ರುಬ್ಬಿಕೊಟ್ರು. ಸೊ ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಮತ್ತು ಪೆಪ್ಪರ್ ಇಷ್ಟು ಹಾಕ್ಕೊಂಡಿದ್ದು ಸಿಂಪಲ್ಲಾಗಿ. ಜಿಂಜರ್ ಒಂದು ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೆ. ಸೊ ಉದ್ದಿನ ವಡೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಸೊ ಉದ್ದಿನ ವಡೆ ಮಿಕ್ಸ್ ಮಾಡಿಟ್ಬಿಟ್ಟು ಹೋಗಿದ್ದೆ. ಮತ್ತು ಅದನ್ನು ಕೂಡ ಸುಟ್ಟಿಟ್ಟಿದ್ರು. ನಾನು ಈ ಸ್ಯಾರಿನ ವೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸಂಕ್ರಾಂತಿಗೆ ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ಚೂಡಿದಾರೇ ತೊಗೊಂಡಿದ್ದಿದ್ದು ನಾನು, ಬಟ್ ಈ ಸ್ಯಾರಿ ಕೂಡ ಹೊಸದಿತ್ತು. ಸೊ ಸ್ಯಾರಿ ಉಟ್ಕೊಂಡ್ರೆ ಸ್ವಲ್ಪ ಸ್ಪೆಷಲ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ಯಾರಿ ಚೂಸ್ ಮಾಡಿದ್ದೆ. ಸೊ ಎಲ್ಲರ ಮನೆ ಮುಂದೆ ಕಲರ್ ರಂಗೋಲಿ, ಇಟ್ ಈಸ್ ಗುಡ್ ಟು ಸಿ ಅಲ್ವಾ. ಸೊ ಹಬ್ಬಗಳಂದ್ರೇ ಇಷ್ಟೇ, ಒಳ್ಳೆ ಊಟ, ಹೊಸ ಬಟ್ಟೆ ಹಾಕ್ಕೊಳ್ಳೋದು, ಚೆನ್ನಾಗಿ ರೆಡಿ ಆಗೋದು, ಒಂದಷ್ಟು ಫೋಟೋಸ್ ತೊಗೊಳ್ಳೋದು, ಈ ಥರನೇ ಹೋಗುತ್ತೆ. ಇಟ್ ವಿಲ್ ಬಿ ರಿಯಲಿ ಗುಡ್. ಸೊ ನಮ್ಮವ್ರಿಗೂ ಎಬ್ಬರಿಸ್ಬಿಟ್ಟು ಶುಗರ್ ಕೇನ್ ತರಕ್ಕೆ ಹೇಳಿದ್ವಿ. ಅಷ್ಟೊತ್ತಿಗೆ ನಮ್ಮ ಅತ್ತೆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡು ಅವರು ಕೂಡ ರೆಡಿ ಆಗಿದ್ದರು. ಸೊ ನಾನು ನಮ್ಮ ಅತ್ತೆ, ನಮ್ಮ ಕಿಶೋರ್ ಅವ್ರು ಮಾತ್ರ ಇದ್ದಿದ್ದು. ನಮ್ಮ ಅವರೆಲ್ಲ ಈಚೆ ಹೋಗಿದ್ರು. ಅವರು ಕೂಡ ಲೇಟರ್ ಜಾಯಿನ್ ಮಾಡಿದ್ರು ನಮ್ಮನ್ನ. ಆ್ಯಕ್ಚುಲಿ ಇದು ನಮ್ಮ ಮದುವೆ ಆದಮೇಲೆ ಫಸ್ಟ್ ಹಬ್ಬ ಅನ್ನೋದ್ರಿಂದ ಒಂಚೂರು ಸ್ಪೆಷಲ್ ಅಲ್ವಾ. ಸೊ ನಮ್ಮ ಅತ್ತೆ ಇದು ಏನೇನು ಹಾರ್ವೆಸ್ಟ್ದು ಬೇಯಿಸಿಡಬೇಕೋ ಅದೆಲ್ಲ ಬೇಯಿಸಿಟ್ಟಿದ್ರು. ಕಡಲೆಕಾಯಿ ಮತ್ತು ಗೆಣಸು ಮತ್ತು ಅವರೆಕಾಯಿ ಇದೆಲ್ಲ ಕೂಡ ಬೇಯಿಸಿಟ್ಟಿದ್ರು. ನಮ್ಮವ್ರು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಬಂದರು. ಅವ್ರಿಗೆ ಪಂಚೆ ಉಟ್ಕೊಳ್ಳೋಕ್ಕೆ ಬರೋಲ್ಲ ನೋಡಿ, ಎಷ್ಟು ಓದಾಡ್ತಾ ಇದ್ದಾರೆ. ಫನ್ನಿಯಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಒಂದು ಕ್ಲಿಪ್ ತೊಗೊಂಡಿದ್ದೆ. ಆ್ಯಂಡ್ ಶರ್ಟ್ ಕೂಡ ಅಷ್ಟೇ, ನಾನು ಚೂಸ್ ಮಾಡಿದ್ದು ಶರ್ಟ್ ಅಲ್ವಾ. ನಂಗೆ ತುಂಬಾ ಇಷ್ಟ ಆಗಿತ್ತು. ಈಸ್ ಲುಕಿಂಗ್ ಸೋ ಗುಡ್ ಇನ್ ದಿಸ್ ಅಂತ ನನಗೆ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತಿದೆ? ಇಬ್ಬರು ಈ ಥರ ನೀಟಾಗಿ ರೆಡಿ ಆಗಿದ್ವಿ. ಸೊ ಈ ಥರ ಕಾಣಿಸ್ತಿದ್ದೆ ನಾನು ಕೂಡ. ಫೈನಲ್ ನಂದು ಲೈಟಾಗಿ ಮೇಕಪ್ ಎಲ್ಲ ಮಾಡ್ಕೊಂಡ್ಮೇಲೆ ಔಟ್ಪುಟ್ ಈ ಥರ ಇತ್ತು. ಸೊ ನೆಕ್ಸ್ಟ್ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು ನಮ್ಮ ಅತ್ತೆ ಅಂತ ಹೇಳಿ ಪೂಜೆ ಕೂಡ ಮಾಡಿದ್ದೆ. ಅವಿಧಾನಮಂತಸ್ತಿಮಿರ ಮಿಹಿರ ದ್ವೀಪನಗಿರಿ ಜದನಂ ಚೈತನ್ಯಸ್ತವಕಂ ಕರಂದ ಶ್ರುತಿಧರಿ ದರಿದ್ರಾರ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೋ ನಿಮಜ್ಞಾನಂ ಧಂಷ್ಟ್ರಾ ಮುರರಿಪು ವರಾಹಸ್ಯ ಭವತಿ ಆತ್ಮಾ ರಾಮಾನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮಾ ರಾಮಾನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮಾ ರಾಮಾನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಹರಿನಾರಾಯಣ. ಅವಿಧಾನಮಂತಸ್ತಿಮಿರ ಮಿಹಿರ ದ್ವೀಪನಗಿರಿ ಜದನಂ ಚೈತನ್ಯಸ್ತವಕಂ ಕರಂದ ಶ್ರುತಿಧರಿ ದರಿದ್ರಾರ ಚಿಂತಾಮಣಿ ಗುಣನಿಕಾ ಜನ್ಮ ಜಲಧೋ ನಿಮಜ್ಞಾನಂ ಧಂಷ್ಟ್ರಾ ಮುರರಿಪು ವರಾಹಸ್ಯ ಭವತಿ ಆತ್ಮಾ ರಾಮಾನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ ಆತ್ಮಾ ರಾಮಾನಂದ ರಮಣ ಅಚ್ಯುತ
केशव हरिनारायण आत्मा रामानन्द रमण अच्युत केशव हरिनारायण ಪೂಜೆ ಎಲ್ಲ ಮುಗಿಸಿ ಒಂದಷ್ಟು ಫೋಟೋಸ್ ತೊಗೊಳ್ಳೋಣ ಅಂತ ಹೇಳಿ ಸೈಡಲ್ಲಿ ದೇವ್ರ ಹಾಡು ಕೂಡ ಪ್ಲೇ ಆಗ್ತಾಯಿತ್ತು. ಸೊ ಚೆನ್ನಾಗಿ ದೇವ್ರನ್ನ ಪ್ರೇ ಮಾಡಿಕೊಂಡು ಈ ವರ್ಷ ನಾವು ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂತ ಹೇಳಿ ಒಳ್ಳೆ ಮನಸ್ಸಿನಿಂದ ಪ್ರೇ ಮಾಡಿದ್ವಿ. ಅದಾದಮೇಲೆ ನಾವು ತಿನ್ನೋದನ್ನೇ 12 ಗಂಟೆ ಮೇಲಾಗಿದ್ದರಿಂದ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಎಳ್ನೀರು ಕೂಡ ತಂದು ಕೊಟ್ಟಿದ್ರು. ಅದನ್ನು ಕುಡಿದುಬಿಟ್ಟು ಸ್ವಲ್ಪ ಹಾಗೆ ಮಾತಾಡ್ಕೊತ ನಮ್ಮ ಡೇ ಈ ಥರ ಹೋಗಿತ್ತು. ಮಮ್ಮಿ, ಅಜ್ಜಿ ಮತ್ತು ತಂಗಿಯು ಎಲ್ಲರಿಗೂ ಕೂಡ ವಿಡಿಯೋ ಕಾಲ್ ಮಾಡಿ ವಿಶ್ ಮಾಡಿದ್ದೆ. ಮತ್ತು ನಮ್ಮ ಪಾಪು ಜಸ್ಟ್ 2 ಇಯರ್ಸ್ ಇರೋದ್ರಿಂದ ಅವಳಿಗೂ ಕೂಡ ಇವತ್ತೇನೋ ಶಾಸ್ತ್ರ ಫಲ ಎರೆಯೋದಂತೆ. ಅದು ನಂಗೆ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಕೇಳಿದ್ದೆ. ಅದನ್ನು ಮಾಡ್ತಿದ್ರು, ಅದನ್ನು ಕೂಡ ವಿಡಿಯೋ ಕಾಲಲ್ಲಿ ನೋಡ್ತಿದ್ದೆ. ಇಟ್ ವಾಸ್ ಅ ಗುಡ್ ಡೇ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಯಾರ್ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ ಇದೇ ರೀತಿ ಸಪೋರ್ಟ್ ಕೊಡ್ತಾರೆ. अविध्यानामन्तस्तिमिरामिहिरद्वीपनगिरे जदनं चैतन्यस्तवकं करन्दश्रुतिधरे दरिद्रानाचिन्तामणि गुणनिका जन्मजलधौ निमज्ञानं ध्वंसा मुररिपुवराहस्य भवति आत्मा रामानन्द रमण अच्युत केशव हरिनारायण आत्मा रामानन्द रमण अच्युत केशव हरिनारायण आत्मा रामानन्द रमण अच्युत केशव हरिनारायण ಅಷ್ಟೊತ್ತಿಗೆ ಅಂಕಲ್ ಕೂಡ ಬಂದರು ಅಂತ ಹೇಳಿ ಆಂಟಿ ಅವ್ರ ಹತ್ರ ಬ್ಲೆಸ್ಸಿಂಗ್ಸ್ ತೊಗೊಳ್ತಾಯಿದ್ರು. ಮತ್ತು ನನಗೂ ಕೂಡ ತೊಗೊಳಕ್ಕೆ ಹೇಳಿದರು. ಸೊ ನಾನು ಕೂಡ ನಮ್ಮ ಕಿಶೋರ್ ಅವ್ರ ಹತ್ರ ಆ ಬ್ಲೆಸ್ಸಿಂಗ್ಸ್ ತೊಗೊಂಡು ಹಂಗೆ ಅವ್ರ ಕಾಲು ಎಳಿತಾ ಇದ್ದೆ, ನನ್ನ ಹತ್ರ ನೀನು ತೊಗೊಳಲ್ವಾ ಅಂಥೇಳಿ. ಸೊ ಇಟ್ ವಾಸ್ ಅ ಗುಡ್ ಫ್ಯಾಮಿಲಿ ಡೇ ಟುಗೆದರ್. ಬಟ್ ಐ ಮಿಸ್ಡ್ ಇಟ್ ಇನ್ ಮೈ ಹೋಮ್ ಅಂತ ಹೇಳ್ಬೋದು. ಐ ಮಿಸ್ಡ್ ಮೈ ಡ್ಯಾಡ್, ಮೈ ಮಾಮ್. ಬಟ್ ನ್ಯೂ ಬಿಗಿನಿಂಗ್ಸ್, ಫಸ್ಟ್ ಫೆಸ್ಟಿವಲ್ ಎಲ್ಲ ಚೆನ್ನಾಗಿ ಹೋಯಿತು. ನಿಮಗೂ ಕೂಡ ಈ ಫೆಸ್ಟಿವಲ್ ಚೆನ್ನಾಗಿ ಹೋಯಿತು ಅಂತ ಅಂದ್ಕೊತೀನಿ. ಅಷ್ಟೊತ್ತಿಗೆ ಮಧ್ಯಾಹ್ನದ ಲಂಚ್ ಕೂಡ ನಮ್ಮ ಅತ್ತೆ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೀಸನ್ ಅನ್ನೋದ್ರಿಂದ ಈ ಹಿತ್ಕಿನ ಬೇಳೆ ಎಲ್ಲ ಹಿತ್ಕಿ ಅದಕ್ಕೆ ಅನ್ನ ಎಲ್ಲ ಮಾಡಿ ಅವ್ರು ರೆಡಿ ಮಾಡ್ಕೊಂಡಿದ್ರು. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಪೊಂಗಲ್. ಅದೆಲ್ಲ ಕಾಣಿಸ್ಬಾರ್ದು ನನಗೆ. ಬಗ್ಸು, ಹಾಂ ಹಾಗೆ ಸ್ವಲ್ಪ ಬಗ್ಸು. ಪರ್ಫೆಕ್ಟ್. ಹಾಂ, ಹಿಂಗೆ ಹೋದ್ರೆ ಹೆಂಗೆ ಹೋಗುತ್ತೇಳೋ ನೀನು ಚೆನ್ನಾಗಿ ಕಾಣೋದಕ್ಕೆ. ಅಲ್ಲಿ ನೀನು ಅಷ್ಟು ಕಾಣಿಸಿಲ್ಲ, ಸಾಕು. ನನ್ನ ಕೂದಲು ಕಾಣಿಸಲ್ಲ. ಕೂದಲು ವೈಟ್ ಆಗಿದೆ, ಅದಕ್ಕೆ ಬದಲು ಇದೆ ಬೆಸ್ಟು. ಸ್ವಲ್ಪ ಈ ಕಡೆ ಆ ಕಡೆ ತಿರುಗು ಅಷ್ಟೇ. ಹಾಂ, ಕಟ್ ಕಟ್ ಸ್ಟಾರ್ಟ್. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ. ಹ್ಯಾಪಿ ಮಕರ ಸಂಕ್ರಾಂತಿ, ಹ್ಯಾಪಿ ಪೊಂಗಲ್. ವಿಶಿಂಗ್ ಯು ಆಲ್ ಅ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ, ಹ್ಯಾಪಿ ಪೊಂಗಲ್. ಹ್ಯಾಪಿ ಸಂಕ್ರಾಂತಿ ಎಲ್ಲರಿಗೂ. ಸೊ ದಿಸ್ ಇಸ್ ವಾಟ್ ಐ ಪ್ರಿಪೇರ್ಡ್. ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಮತ್ತು ಇದು ಕೂಡ ಎಲ್ಲ ಬೇಯಿಸಿದ್ದೆಲ್ಲ ಒಂದು ಸ್ವಲ್ಪ ತಿಂದು. ಇವತ್ತು ಕೂಡ ನಮ್ಮವ್ರಿಗೆ ಆಫೀಸ್ ಇತ್ತು. ಸೊ ಅದೇ ಕಾಸ್ಟ್ಯೂಮ್ಗೆ ಪ್ಯಾಂಟ್ ಎಲ್ಲ ಚೇಂಜ್ ಮಾಡ್ಕೊಂಡು ಹೊರಟಿದ್ರು. ಏನು ಎಷ್ಟು ಹಾಕಿದೆ ಬ್ಯಾಗಲ್ಲಿ, ಏನು ಗಂಧ ಹೆಂಗೆ ಇಟ್ಟಿದೆ. ಸರಿ ಬಾಯ್ ಬಾಯ್. ಈಗ
ಇವತ್ತು ಹೋಗ್ತಿದೆಯಲ್ಲ ಅಂತ ಗೊಣ್ಕೊಂಡು ಅವ್ರನ್ನ ಕಳಿಸ್ಕೊಟ್ಟಿದ್ದೆ. ಸೊ ಯಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಟೇಕ್ ಕೇರ್. ಬಾಯ್.